ತುಂಬ ರಶ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕರಿ ಜಾಕೆಟ್ ಹಾಕ ಬಂದ ನೋಡ್ರಿ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ನಾವು ಹಾಸನದಲ್ಲಿರೋ ಹಾಸನಾಂಬೆಗೆ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅದು ವರ್ಷಕ್ಕೆ ಒಂದೇ ಸಲ ಅಂತ ಓಪನ್ ಆಗೋದು. ಸೊ ಅದಕ್ಕೆ ನಾನು ಮತ್ತು ನಮ್ಮ ಹುಡುಗರೆಲ್ಲ ಬಂದಿದ್ದೀವಿ ಗೈಸ್. ತುಂಬ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಅವಾಗಿಂದ ತೋರಿಸ್ತಿದ್ದೀರಿ. ಹೋಯ್ತಾ 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 ಫುಲ್ಲು ರಶ್ಶು. ಅವಾಗಿಂದ ನಡೀತಾನೆ ಇದ್ದೀವಿ. ಇನ್ನೂ ಒಂದೇ ಲೈನೇ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ. ಹೌದು, ನನ್ನೇ ನೋಡ್ಬೇಕಿಲ್ರು. ಹಾಯ್ 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 ಹಾಯ್. ಇದು ಏನೋ ಇದು ಬರ್ತಾ ಇದೆ ಅಷ್ಟೇ, ಸಿಂಗಲ್ ಇರೋದ್ರಿಂದ ಅನಿಸ್ತೈತೆ ಅಷ್ಟೇ. ಇನ್ನೂ ಹೋಯ್ತಾ ಒಳಗಡೆ ತೋರಿಸ್ತಿದ್ದೀವಿ. 7 ಅವರ್ ಆಗುತ್ತಂತೆ ದರ್ಶನ ಮಾಡೋಕ್ಕೆ. 7 ಅವರ್. ಇವಾಗ ಎಷ್ಟು ಟೈಮ್ ಎಷ್ಟಮ್ಮ? ಇವಾಗ 4:15, 5:45 ಕಣಲೆ. ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಾನು ಅದೇ ಅನ್ಕೊಂಡೆ, ಅಲ್ಲೇ ಬಂದಾಗೆ ನಾವು 4:45 ಆಗಿದ್ದಲ್ಲ ಅಂತ. 5:45 ಕಾಫಿ ಕುಡಿಯೋ ಅಂದ್ರೆ ಏನೇನೋ ಕುಡಿತಾನು. ಎಲ್ಲೋ ಇನ್ನೂ ಹೋಯ್ತಾ ಇದ್ದೀವಲ್ಲ ನಡ್ಕೊಂಡು. ರಿಟರ್ನ್ ವಾಪಸ್ ಬರ್ತೀನಿ ಹಂಗಾದ್ರೆ. ಮಳೆ ಬಂದ್ರೆ ರಿಟರ್ನ್. ಅದೇ ಹೇಳಿಲ್ವಾ? ಐಡಿಯಾ ಕೊಡ್ತೀನಿ ಅಲ್ಲ, ಎಗ್ರು ಬಿಡೋದು. ನೀನು ಹೂ ಅಂದ್ರೆ ನಾನು ರೆಡಿ. ನೀನ್ ಎಗ್ರಕ್ಕಾಗತ್ತಾ ಹೇಳು ಫಸ್ಟ್. ಅಲ್ಲ ನೀನ್ ಎಗ್ರದಿ ಅಂದ್ರೆ ನಾನು 100% ರೆಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನೋ ಇದು ನಡೀತಾನೆ ಇದೀವಲ್ಲ. ಸ್ಟಾರ್ಟಿಂಗ್ ಹಿಂಗೆ ಅನ್ಸಿದ್ರೆ ಯಾರ್ಯಾರು ಇಲ್ಲಿ ಹಾಸನಾಂಬೆ ಟೆಂಪಲ್ಗೆ ಬಂದಿದ್ದೀರಾ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಬಂದಿದ್ದೆ ಅಂತ ಅವಾಗ ಹೇಳಿ ಎಷ್ಟು ರಶ್ ಇತ್ತು ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇನ್ನೂ ನಾವು ಇವಾಗ ಸ್ಟಾರ್ಟಿಂಗ್ ಮೂವ್ ಆಗಿದ್ದೀವಿ. ಸೊ ಇನ್ನೂ ಒಳಗಡೆ ಎಲ್ಲ ಹೋಗಿಲ್ಲ ಯಾವ ಥರ ಇದೆ ನೋಡಿ. ಅವಣ್ಣ ಹೇಳಿದ್ರು ತಾನೇನು, ಅವಣ್ಣ ಅಲ್ಲೇ ಹೇಳಿದ್ರು ಈ ಥರ ಎಲ್ಲ ಆಗತ್ತೆ ಅಂತ. ತುಂಬಾ ತುಳುಕಿ ತುಂಬಾ ಇದೆ. ಅಲ್ಲೇ ನಿಂತಿರು ಮಾಡ್ಕೊಂಡು ಗೈಸ್ ಹಾಯ್ ಎಲ್ಲರೂ ಹಾಯ್ ಮಾಡಿ ಗೈಸ್ ಪ್ಲೀಸ್. ಬಂದಿದ್ದಲ್ಲ ಇಲ್ಲಿ ತೋರೋದೇ ಕಷ್ಟ ನೋಡಿ. ಕರೆಕ್ಟ್ ಅಣ್ಣ ಇಲ್ಲಿಗೆ ಕಣಲ್ಲ ನನ್ನ ಮಕ್ಳ ಅಣ್ಣ ಹೇಳಿದ್ರು ಯಾವ ಮರಬೇಡ್ರಿ ಬರ್ರಿ ಅಂತ. ನೀವು ಅವಣ್ಣಂದು ಹೇಳೋರು ಅಲ್ಲಿಂದ ಯಾವಾಗಾದ್ರೂ ಕೈಗೆ ಆಡಿಸ್ಬಿಟ್ಟಿದ್ರೆ ಆಮೇಲೆ ಮತ್ತೆ ಪಕ್ಷಿದ ಬರ್ಬೇಕಿತ್ತು. ಆಮೇಲೆ ಅದಕ್ಕೆ ಯಾರ ರಿಸ್ಕ್ ಎಲ್ಲ ಯಾಕೆ ತಗೊಳ್ಳೋದು ಅಂತ. ಹೌದೌದು, ನಾವ್ ಹೇಳಿದ್ವಿ ಮಾತೆಗೆ ನೀನ್ ನೋಡ್ಕಬ ಮದೆ ಇದ್ರೆ ಎಲ್ರು ಬರ್ತೀವಿ ಅಂತ. ಮಾತೆ ಬರ್ಲೇ ಇಲ್ಲ, ಹೊಡಿತಾರೆ ಎಲ್ರು ಅಂದ್ಬಿಟ್ಟು. ಮದೆ ಕ್ಯಾಮ್ರಾದಲ್ಲಿ ಕಾಣ್ಲೇಬೇಕು ನೀನು. ಇಲ್ಲ ತೋರ್ಸೋ ಬೇಸು ನೀನ್ ಏನ್ ಹೇಳಿ ನೀನು. KGF 2 BGM ಹಾಕೋ. ಇನ್ನೊಂದು ಹೇಳ್ಬೇಕು ಅಂದ್ರೆ ಮೊಬೈಲಲ್ಲಿ ಚಾರ್ಜರ್ ಇಲ್ಲ, ಅದೊಂದು ಬೇಜಾರು. KGF BGM ಹಾಕೋಣಿಲ್ಲ ನನಗಲ್ಲ. ಕರೆಕ್ಟ್ ಯಾರ ಹತ್ರ ಪವರ್ ಬ್ಯಾಂಕ್ ಇಲ್ಲ. ಚೇತನ್ ಶೆಟ್ಟಿ ಅಲ್ಲ ಪವರ್ ಬ್ಯಾಂಕ್ ತರಕ್ಕೆ. ಏನ್ ಮಾಡೋದು, ಚಾರ್ಜರ್ ಏನಾದ್ರು ಖಾಲಿ ಆಗೋಯ್ತು ಅಂದ್ರೆ ಮೊಬೈಲ್ ಹೊಡೆದ. ನೀನ್ ಬಿಗ್ ಆಗ್ತೀನಿ ತಲೆ ಕೆಡ್ಸ್ಕೊಬೇಡ. ಬಿಗ್ ಆಗ್ಬಿಟ್ಟು ನಾನು ಎಡಿಟ್ ಮಾಡಾಕೋದು ಏನಂತೀಯ? ನಿಂದು ಏನಂತ ನಿನ್ ಒಳಗಡೆ ಕಲೆನ ಬಿಚ್ಚಿ ತೋರಿಸ್ಬೇಕು, ಹೇಳಕ್ಕಲ್ಲ. ವಿಗ್ ಹಾಕಿಲ್ಲ ಅಂದ್ರೆ ಎದುರ್ಕೋಬೇಡ. ಸ್ವಾಮಿ ಕೂದಲು ಸ್ವಾಮಿ ಅಂತ ಎದುರ್ಕೋಬೇಡ. ಜಾಸ್ತಿ ನಡೀರಲ್ಲಿ
ಕ್ಯೂ ಜಾಸ್ತಿ ಇರೋದ್ರಿಂದ ದರ್ಶನ ಆಗೋಷ್ಟೊತ್ತಿಗೆ ಬ್ಯಾಂಡ್ಲಿ ಸ್ವಾಮಿ ಕೂದಲು ಬಂದ್ಬಿಡ್ತದೆ. ಅವರು ನಾನೇ ಹಾಕ್ಬಿಡ್ತೀನಿ. ಸುಮ್ಮನೆ ಹೊಡೆಯಲ್ಲ, ಇದೇ ಸ್ಪೆಟ್ರಲ್ ಕೌಚ್ ಪುಟ್ ಹೊಡಿತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕಾರಣವಲ್ಲ, ಇದು ಕೊಡಿತ್ತು ನಾನು. ಮನೆಯಣ್ಣನ ಮಗ ಹೋಗ್ಬಿಡ್ತೀನಿ. ಒಂದೆರಡು ಮಾತಾಡ್ಬಿಡಲ್ಲ, ಆಯ್ತು ಹೋಗಿ. ಬೇಜಾರು ಮಾಡ್ಕೋಬೇಡ ಇದಕ್ಕೆಲ್ಲ ನೀನು. ಒಳ್ಳೆ ಬೇಡ ಯಾವ್ದೇ ಕಾರಣಕ್ಕೂ ಅಳ್ಬೇಡ. ಪೂರ್ತಿ ಅಲ್ಲ, ನನ್ನ ಪೂರ್ತಿಯಾಗಿ ತಗೋಬೇಡ. ಆಮೇಲೆ ಮೋಸ್ಟ್ಲಿ ಕೀರ್ತಿ ಬಂದ್ಬಿಡ್ತಾಳೆ ನಿಂಗೆ ಹೋಗಿ. ಮೋಸ್ಟ್ಲಿ ನಮ್ ಗಿರಿಗೆ ಮೈಕಿ ಬೇಡ ಸಿಂಗಲ್ಲ ಯಾವನೋ ಮಾಡ್ಬೇಡ, ನಾ ಗಂಟ ಮಾಡ್ತಾ ಇರ್ತೀನಿ. ಜಸ್ಟ್ ಈ ಲೈನ್ ಅಲ್ಲ ನಿಮ್ ಜೊತೆ ಬರೋಣ. ಒಂದು ಹಿಂದೆ ಹೋಗ್ತೀನಿ ಅಂತ ಹೇಳಿದೆ. ಮತ್ತೆ ನೀನೇ ಕಂಟೆಂಟು. ಮತ್ತೆ ನಿನ್ ಮುಂದೆ ಹೋಗ್ಬೇಡ. ಯಾರೋ ಹತ್ತಿರೋದು ಗೇಟ್ನ ತಲೆ ಮೇಲೆ ಕಳ್ಳ ಬಂದ್ಬಿಟ್ಟ. ಇವನೇ ಆ ಕಳ್ಳ. ಕರಿ ಜಾಕೆಟ್ ಹಾಕ ಬಂದ ನೋಡ್ರಿ. ತೋರ್ಸಪ್ಪ ಕಂದ. ಏಯ್ ಡಾರ್ಲಿಂಗ್, ಕ್ಯಾಮ್ರಾ ಪಡೋದೇ. ನಂದು ಝೂಮ್ ಔಟ್ ಆಗ್ತಾ ಇಲ್ಲ, ಅದೊಂದು ನನಗೆ. ಐಫೋನ್ ಎಲ್ಲ ಸ್ವಲ್ಪ ಝೂಮ್ ಔಟ್ ಆಗ್ತಾ ಇದೆ, ಝೂಮ್ ಔಟ್ ಆಗ್ತಾ ಇಲ್ಲ. ಈ ಮಕ್ಕಳು ನನ್ನ ಮುಂದೆ ಮಾತಾಡಿದೆ ಸ್ವಲ್ಪ. ಇಲ್ಲ, ಎಲ್ಲ ಇವೆಲ್ಲ ಮುಂದೆ ಹೋಗ್ಬಿಟ್ಟು ಆಯ್ಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ. ಕರ್ನಾಟಕದಲ್ಲಿ ನಂಬರ್ 1 ಏನು ಆಸ್ತಿ. ನಾನು ಹೋಗ್ಲಾ? ಇಲ್ಲ ಬೇಡ ಬೇಡ, ನೀನ್ ಇಲ್ಲೇ ನಿಂದೆ ಗೆಳೆಯ ಇರು. ಹುಡುಗಿ ಸರ್ ಸ್ವಾಮಿ ಸರಗಳ ಇದ್ದಾರೆ, ದಯವಿಟ್ಟು ನೋಡಿ. ಸುಮಂದ್ರ ಕೇಬಲ್ ಅಲ್ಲಿ ಕೇಬಲ್ ಕದ್ದು ಬ್ಲಾಕ್ ಜಾಕೆಟ್ ತಗೊಂಡ್ಬಂದು ಇಲ್ಲಿ ಚಿನ್ನ ಕೈಯಕ್ಕೆ. ಆಂಟಿ ಹುಷಾರು, ಇಲ್ಲಿ ಜೇಬುಗಳನ್ನ ನೋಡಕ್ ಅಷ್ಟೇ ಅಮ್ಮಾಯಿ. ಆಂಟಿ ಹುಷಾರು, ಹಾಗೆ ಚೈನ್ ಎತ್ಬಿಡ್ತಾ ಹಿಂದೆಯಿಂದ. ಸ್ವಾಮಿ ಇಟ್ಟಿ ಅಲ್ಲ, ಇಲ್ಲಿ ಜೇಬುಗಳರಿದ್ದಾರೆ, ಸರಗಳರಿದ್ದಾರೆ, ದಯವಿಟ್ಟು ಎಚ್ಚರಿಕೆ. ವಿಡಿಯೋ ಮಾಡಿ ದೊಡ್ಡ ಕಳ್ಳ ಎಲ್ಲ ಜನ ನೋಡ್ತಾರೆ. ಪಾಟಿ ಇಲ್ಲ ಎಲ್ಲ ತಲೆ ಕೆಡ್ಸ್ಕೊಬೇಡಿ, ಆ ಥರ ಎಲ್ಲ ಏನಾಗಲ್ಲ ಅಂದ್ಬಿಟ್ಟು ನಾವು ನೋಡಿ. ಯಾರನ್ನ ಹೊಡಿಬೇಕು ಅಂದ್ರೆ ಸುಮ್ನೆ ಕೈ ಎತ್ತಿ ನಾವೇ ಹೊಡೆದ್ಬಿಡ್ತೀವಿ ಅಷ್ಟೇ. ಜಸ್ಟ್ ನೀವು ಸಪೋರ್ಟ್ ಮಾಡ್ಬೇಕು ಅಷ್ಟೇ ನಮ್ಗೆ. ಏಯ್ ಬಾರ ಇಲ್ಲಿ ಹಿಂದೆಗಡೆ ಕರ್ಕೊಂಡ್ಬಂದಾರ. ಇಲ್ಲಿ ಬಾವ ನೀನ್ ಹಿಂದೆಗೆ ಆಟಿ ಹಿಂದೆ ಹೋಗ್ಬೇಡ, ನೀನ್ ಸಳಗಳ್ಳ. ಹಿಂದೆಗಡೆ ಬಾ. ಸರಿ ಇಲ್ಲ, ನೀನು ಸರಿ. ನಾವಿರೋ ಗಂಟೆ ಎದ್ರಿಕೊಬೇಡಿ ನೀವು, ನೋಡ್ಕೋತೀವಿ. ಮಿಸ್ ಆಗಿದ್ರೆ ಲಾಗಲ್ಲ ಆಗ್ತಾರೆ.
ಅಲ್ಲ ಇವನ್ನೇ ಪಕ್ಕ ಹೈಲೈಟ್ ಮಾಡಿ ಫ್ರೆಂಡ್ಸ್ ಗೊತ್ತಿರೋದೆಲ್ಲ ವಾಪಸ್ ಕೊಡಿಸ್ತಿದ್ದೀವಿ. ಒಬ್ಬ ಫೋನ್ ಕದ್ದಿಲ್ಲ ಫೋನ್ ಕೊಡು ಒಬ್ಬ ಫೋನ್ ಕದ್ದಿದ್ದೀರ ಕೊಡು ನಂದೇ ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ಫ್ರೆಂಡ್ಸ್ ನಮ್ದೇ ಕದ್ಬಿಟ್ಟವ್ನೆ ಫ್ರೆಂಡ್ಸ್ ಬೇರೆ ಹಿಡಿದ್ಬಿಡ್ತು ಆಮೇಲೆ ಫೋನಿಗೆ ಕೂಡ ಎಲ್ಲ ಕಿತ್ಬಿಟ್ಟು ನೋಡಿ ಕಾಮೆಂಟ್ ಸೆಕ್ಷನ್ ನೀವು ಒಳ್ಳೆ ಬುದ್ಧಿ ಹೇಳ್ಕೊಂಡ್ಬಿಡಿ. ನೀವೇ ಮಾತಾಡ್ತೀರಿ ಅಷ್ಟೇ, ನೀವು ಬಂದಿಲ್ಲ ಒಯ್ತಾಡ್ತೀರ. ಅಷ್ಟೇನಾ? 200-300 ಅಂದ್ರೆ ಅವರು ಮತ್ತೆ ರಿಟರ್ನ್ ವಾಪಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ನಿಮ್ಗೇನೆ. ಸುಳ್ಳು ತಪ್ಪಿಡ್ತಾರೆ ಬಿಡು. ಬಾ ನೀನು ಕಾಣಿಸಲ್ಲ ಅಲ್ಲಿ ವಿಡಿಯೋದಲ್ಲಿ ಇರ್ಬೇಕು. ಇಲ್ಲಿ ಮದ್ದಿದ್ದೇವೆ ನನಗೆ ಯಾರು ಬಿಡ್ಬೇಡ್ರಿ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. 1000 ಗಂಟ ಮಗ ಮುಚ್ಕೊಂತ ಆಯ್ತು ಬಿಡು. ಮೊಬೈಲ್ ಕೊಡ್ತೀನಿ. ಏನು ಹುಡುಗಿ ಬಂದ್ರೆ ಆಧಾರ್ ಕಾರ್ಡ್ ಕದಿಯಕ್ಕೆ ಬಂದು ಬಸ್ಸಿಗೆ ತೋರ್ಸಕ್ ಆಧಾರ್ ಕಾರ್ಡ್ ಕದಿಯಕ್ಕೆ ಸೀರೆ ಹುಡ್ಕೊಂಡ್ಬಿಡೋದೆ. ನಾನೇ ತೆಗಿತೀನಿ ಕೊಡೋಣ, ಚೆನ್ನಾಗಿ ಬಂದು. ನಿಮ್ದೆಲ್ಲ ಆಧಾರ್ ಕಾರ್ಡಾ? ಆಧಾರ್ ಕಾರ್ಡಾ? ಜಮೀನಲ್ಲಿ ಎಡಿಟ್ ಮಾಡ್ತೀವಿ. ಅದಕ್ಕೆ ಜಾಸ್ತಿ ಊರಿಂದ ಹುಡುಗಿರೇ ಜಾಸ್ತಿ ಇದ್ದಾರೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಯಾವಾಗಿಂದ? ಒಂದು ವಾರದಿಂದ ರೇಷನ್ ಕಾರ್ಡ್ ಎಲ್ಲರೂ ಕಾರ್ ಇರ್ಬಾರ್ದಂತ, ಮನೆ ಇರ್ಬಾರ್ದಂತ, ಮನ ಮಠ ಇರೋರೇ ತಕತ್ತೇವ್ರಿ. ಇಲ್ಲ ನಾವಿರಾಗಂತ ತಲೆ ಕೆಡ್ಸ್ಕೊಬಿಡಿ. ಯಾರನ್ನು ಮುಂದೆ ಬಿಡ್ಬೇಡ್ರಿ ಅಂತ ಹೇಳಿದ್ದು. ಆಂಟಿ ನಡೀನಿ ಆಂಟಿ ಬಿಟ್ಟು ಹೇಳ್ತಾ ಇರೋದು ನಾನು. ಮತ್ತೆ ನೀನ್ ನಡೀನಿ ನಾನೆಲ್ಲಿ ಮೇನು ಆಂಟಿನಾ? ನೀನೇ ಮೇನ್ ಆಂಟಿನಾ? ಸ್ವಾಮಿ ಕರೆಯೋ ಮುಂದೆ ಕಡೆ ಲಾಗ್ ಮಾಡಿದ್ರೆ ಫೋನೇ ಕದ್ಬಿಟ್ಟು. ಈಗ ಮಾದೇ ಸ್ವಾಮಿ ಬಂದ ನೋಡ ಇಲ್ಲಿ. ಮಾತೆ ಬೈಲಿಕ್ಕೆ ಸರಗಲ್ಲ ಅವ್ನು ಯಾಕೆ ಹಿಂದೆ ಬಿಟ್ಟಿದ್ದೀರಾ? ಮುಂದೆ ಬರ ಸರಗ ಹುಷಾರ್. ಆಧಾರ್ ಕಾರ್ಡ್ ಕಲಿತು ನೋಡಿ. ಅದೇನೆ ಬೇಗ ಬಿಡೋ ಯಾಕಲ್ಲ ಸರಗಳ್ಳ ಎಲ್ಲ ನೀನೇ ಆಗಿದ್ಯಾ. ನೀನು ಹೋಗಿದ್ದು ಬಿಡ್ರೆ ಯಾರಾದ್ರೂ ಆಧಾರ್ ಕಾರ್ಡ್ ಎತ್ಕೊಂಡು ಹೊರಟೋದ್ರೆ ಬೈಕಲ್ಲಿ ಕುತ್ಕೊಳಕ್ಕಾಗಲ್ಲ ಅಂತ ಆಧಾರ್ ಕಾರ್ಡ್ ಎತ್ಕೊಂಡು ಬಸ್ಸಲ್ಲಿ ಹೊರಟೋದ್ರೆ ಅಲ್ಲ ಇದು ಇರನ್ನೇ ತಾನು ಹೇಳ್ತಿದ್ದೀವಿ. ಅದರಲ್ಲಿ ಬರೋದು ಕಸ ಗಾಡಿಗೂ ಲಾಯಕ್ಕಿಲ್ಲ ನನ್ನ ಮಗ. ನೀನು ಸರಗಳ್ಳ ಬಂದಿದ್ದೀಯ ಕಸ ಅಲ್ಲ ಇನ್ನೂ ಬಂದಿರೋದೇ ಒಂದ್ ಸ್ವಲ್ಪ ದೂರ.
ಕಿಲೋಮೀಟರ್ ಆಯ್ತಾ? 6 ಕಿಲೋಮೀಟರ್ ಆಯ್ತಾ? ಸರಗಳು ಯಾಕೆ ಹಿಂಗ್ ನಗಿತಿದ್ದೀರಿ? ಅದು ಒಳ್ಳೆ ಸರಿಯಾಗಿ ಅಲ್ವೇನಾ? 6 ಕಿಲೋಮೀಟರ್ ಅನ್ಕೋ. ಕಮ್ಮಿ ಆದ್ರೆ ಖುಷಿ ಪಡು, ಜಾಸ್ತಿ ಆದ್ರೆ ಬೇಜಾರ್ ಮಾಡ್ಕೊ ಅಷ್ಟೇ. ಏನು ಮಾಡಕ್ಕಾಗಲ್ಲ. ಇನ್ನೂ ಸ್ವಲ್ಪ ಕಮ್ಮಿ ಆಗ್ಲಿ, ಬೇಜಾರ್ ಮಾಡ್ಕೊಳ್ಳಲ್ಲ, ಜಾಸ್ತಿ ಆಗ್ಬಾರ್ದು ಅಷ್ಟೇ. ಸರಗಳ ನಿಮ್ ಮುಂದೆ ಬಾ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಹುಡುಗರು ಎಲ್ಲ ಯಾರು ಕಾಣ್ತಾನೆ ಇಲ್ಲ. ನಾವು ಮಾತಾಡ್ಸೋಣ ಅಂತಂದ್ರೆ ಸ್ಕೌಟ್ ಅಂಡ್ ಗೈಡ್ಸ್ ಅದು ಸ್ವಾಮಿ ಬಂದಲ್ಲ ಓಡೋದ್ರು. ಅಣ್ಣ ಅಂದ್ರೇನಾ? ಅಲ್ಲ ಅಣ್ಣ ಅಂದ್ರೆ ಇನ್ನೇನಂದ್ರೆ ಕರ್ನಾಟಕದಲ್ಲಿರೋ ಹುಡುಗಿರಿಗೆಲ್ಲ ಅಣ್ಣ ನಮ್ ಸ್ವಾಮಿ. ಅದೇನಾದ್ರು ಪಟ ಪಟ ಅಂತ ಮಾತಾಡ್ಬೇಕು. ವಿಡಿಯೋ ಆನ್ ಮಾಡಿದಾಗ ಸುಮ್ಮನೆ ಇದ್ಬಿಟ್ರೆ ವಿಡಿಯೋ ಮಾಡ್ತೀನಿ ಅಷ್ಟೇ. ನಿಮ್ಗೆ ಏನ್ ಅನ್ಸ್ತಾ ಇದೆ ದೇವಸ್ಥಾನಕ್ಕೆ ಬಂದಾದ್ಮೇಲೆ? ನೋಡಿ ಇವಾಗ ಹೇಳಿಲ್ಲ ಅಂತ ಅಜೀಬ್ ಮಾಡ್ತೀನಿ. ದಾರಿ ತಪ್ಪಿ ಬಂದದ್ದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಅಷ್ಟೇ, 2 ಮಾತು ಹೇಳಿ ಮುಗಿಸ್ತಾ ಇರೋದೇನಾ? 2 ಮಾತುಗಳಿಗೆ ಯಾವ ಮೂವಿ ಇದು? ಯಾವ ಮೂವಿದೋ ಗೊತ್ತಿಲ್ಲ, ಒಟ್ಟಲ್ಲಿ ಒಂದು ಮನದಾಳದ ಮಾತಂದ್ರೆ. ಅಲ್ಲ ಎಲ್ಲ ನಿಮ್ಮ ಅಕ್ಕ ತಂಗಿನೆಲ್ಲ ಕರ್ಸ್ಕೊಂಡ್ಬಿಟ್ಟಿದ್ದೀವಿ. ಸ್ವಾಮಿ ಸ್ವಾಮಿ ಅಯ್ಯೋ ಸ್ವಾಮಿ, ಬರೀ ನಿನ್ನಂತಲ್ಲ ಇವ್ನು ತಿರುಗಿ ನೋಡ್ತಿಲ್ಲ ಇಲ್ಲಿ ಯಾರು. ಎದುರುಗಡೆ ಯಾರು ನೋಡೋರು? ಬೆಂಗಳೂರಲ್ಲಿ ಫ್ಯಾನ್ ಕ್ರೇಜ್ ಆಗಿದೆ, ಅವ್ರಿಗೆ ಗೊತ್ತಿಲ್ಲ ಅಡಿಗೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸಬ್ಸ್ಕ್ರೈಬ್ ದಿಲೀಪ್ ಕರಡಿಗಾತ. ದಿಲೀಪ್ ಕನ್ನಡಿಗ ಯೂಟ್ಯೂಬ್ ಐಡಿ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಮಾತ್ರ ಇವ್ ನೋಡಿರಿ. ದೇವಸ್ಥಾನದ ಗಂಟೆ ನೋಡಿ ನಂಗೆ. ಅವ್ನ ಬರೀ ಅವ್ನು ಬಿಲ್ಡೆ ಮೇಲೆ ಒಂದು ಹಲೋ ಗೈಸ್ ಭಕ್ತಾದಿಗಳಲ್ಲಿ ವಿನಂತಿ, ನಮ್ಮ ಯೂಟ್ಯೂಬ್ ಚಾನಲ್ ಅಂತ ದಿಲೀಪ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಪ್ರಶ್ನೆ ಇಲ್ಲ ಅಂದ್ರೆ ಶಿವರಾಜ್ ಮೂಲೆ ಗುಂಪಾಗೋಗ್ತೀರ. ಇಲ್ಲ, ಈ ಸಲ ಶಿವರಾಜ್ ಬರತ್ತಲ್ಲ. ಅದೇ ಸ್ವಾಮಿ ಮುಂದೆ ಬಂದ. ಪೊಲೀಸರು ಸೇರ್ಸಿ ಹೊಡಿತಾರೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತೀನಿ ಅಷ್ಟೇ. ಹೊಡಿತಾರೆ ನಮ್ನ. ಗಾಡಿ ನಂಬರ್ ಇದ್ರೆ ಬೆಂಗಳೂರು ಬಾರ ಇಲ್ಲಿ ಮುಂದಕ್ಕೆ ಏನೋ ಮಾದೆ ಹುಡುಗಿರಾದ್ರೂ ಪರವಾಗಿಲ್ಲ, ಸಂಭಾಳ್ಸಕೈತಲ್ಲಪ್ಪ. ಹಂಗಾರೆ ನಿನ್ಗೆ ನೋಡ್ದಲ್ಲೇ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಇವಾಗಲೇ. ಒಂದು ಪೈಲ್ಸ್ ಮಾತ್ರ ತಗೊಂಡ್ರೆ ಇಷ್ಟೆಲ್ಲ ಹೇಳಾದ್ಮೇಲೆ ತಮ್ಮನಲ್ಲಿ ಮಾಡಿದೆ ನಂದು. ಮಾದೆ ಯಾಕೋ ಲಾಗಲ್ಲಿ ಗೊತ್ತಿಲ್ಲ ಕಣ.
ಇದು ಅಯ್ಯೋ ನೀನು ಫ್ಲಾಶ್ ಲೈಟ್ ಹಾಕಿದ್ಯಲ್ಲ ಶೈನಿಂಗ್ ಹೊಡಿತದೆ ಅಂತ. ಕಣ್ಮರಿ ಆಗ್ತಾ ಇದ್ದೀನಿ ಮಾದೆ ಯಾಕೋ ಇಲ್ಲ ಗಂಟ್ಸ್ಕೊಬೇಡ ತೆಗ್ದಿದ್ದೀನಿ. ಮಾದೆ ನನಗೆ ಬೇಜಾರು ಮಾಡಿದ್ದಾನೆ. ಏ ಫ್ಲಾಶ್ ಲೈಟ್ ಆನ್ ಮಾಡೋ ಬೆಳಕಾಯ್ತಲೆ ಕಾಣಿಸಲ್ಲ. ನೀನ್ ಬೆಳೆ ಕಾಣಿಸಲ್ಲ ಅಂತ. ಓಕೆ ಎಸ್ ಏನ್ ಮಾತಾಡೋ ಕಾಲೇಜ್ ಟೈಮಲ್ಲಿ ನಡ್ಕೊ ಹೋಗ್ತಿದ್ದೀನಿ ಮಾತ್ರ ಬುಳ್ಳೆ ಮೇಲೆ ಅಲ್ಲ ಗಾಡಿಯಿಂದ ಆದ್ರೂ ಬರ್ತಾನೆ. ಅಲ್ಲಿಂದ 200 ಕಿಲೋಮೀಟರ್ ಗಾಡಿ ಓಡಿಸಿದ್ದು ನಾನು. ನಿಮ್ಗೆ ಯಾಕೆ ಬರ್ತೈತೆ ಮುಂದೆ ದಂಡಲ್ವಾ? ಹಂಗಲ್ಲ ಕಡೆ ನಡ್ಕೊ ಬಂದಿನಿ ನೀನು ಅಲ್ಲಿಂದ ಗಾಡಿ ಎತ್ಕೊಂಡು ನಡ್ಕೊಬೋದು 500 ಕಿಲೋಮೀಟರ್. ನಾನು ಹೇಳಿದ್ದು ನಾನು ಗಾಡಿ ಓಡಿಸಿ ಕ್ಲಚ್ ಹಾಕಿ ಗೇರ್ ಹಾಕಿ ಬ್ರೇಕ್ ಹಾಕಿ ಎಲ್ಲ ಮಾಡಿದ್ದು ನಾನು. ನೀನು ಓಡಿಸಿದ್ರು ಹಿಂದೆ ಜೀವ ಕೈಯಲ್ಲಿ ಕೂತಿದ್ದೀನಿ ನಾನು. ಅದು ಸೀಟಿರೋದೇ ಇಷ್ಟು ಈ ತಾನೇ ಬದುಕೊಂಡು ನಾವು ಈ ತಾನೇ ಮಾತಾಡೋದು. ಈ ಸೀಟಿರೋದೇ ಇಷ್ಟು ಕುಸಿಕೊಂಡ್ಬಿಟ್ರೆ ಆಡ್ಬೇಕಿದ್ದೀನಿ ಗೊತ್ತಾಯ್ತಾ? ಸುಸ್ತಾಯ್ತಾ? ನಿಜವಾಗ್ಲೂ ನಮ್ಮ ಕೈಲಂತೂ ಎತ್ತಕ್ಕಾಗಲ್ಲ. ಬಂದ ಖುಷಿ ಪಡು. ಅಲ್ಲ ಇದು ಅದು ಏನೋ ಬೇಕಾದ್ರೆ ನಮ್ಮ ದಡಿಂಗ್ ಸ್ವಲ್ಪ ಬೇಕಾದ್ರೆ ಸಪೋರ್ಟ್ ಮಾಡಕ್ಕೆ ಕೇಳ್ಬೋದು. ನಮ್ಮ ಕೈಲಂತೂ ಆಗಲ್ಲ. ಏನಾದ್ರು ಹೇಳೋ. ಮನೆ ಕೆಲಸಕ್ಕಾಗಿ ಸ್ವಾಮಿ ಇದ್ದಾನೆ. ಮೂಟ ಒಂದು ಲೋಟ ನೀರು ಕೊಟ್ರೆ ಸಾಕು ಸ್ವಾಮಿ ಬರ್ತಾನೆ ಕೆಲಸಕ್ಕೆ. ಅದಕ್ಕೆ ಫುಲ್ ಪ್ರಚಾರ ಇದು ಸ್ವಾಮಿ ಯಾಕೆ ಇವನ್ ಬರ್ತಾನೆ. 2 ಟೈಮ್ ಊಟ ಅರ್ಧ ಲೋಟ ನೀರು. 2 ಟೈಮ್ ಊಟ ಅರ್ಧ ಲೋಟ ನೀರು ಇವನ್ ಬರ್ತಾನೆ. ಗೊತ್ತಿಲ್ಲದಂಗೆ ಬಂದಿದ್ಯಾ? ಅಲ್ಲ ದೇವಸ್ಥಾನ ಗೊತ್ತು, ನಮ್ಮ ಅಯ್ಯಂಗ್ ಗೊತ್ತೇ ಇಲ್ವ ಅಂತ ನಾನು. ಏನಯ್ಯ ಬಿಡಪ್ಪ ನಿಂಗೆ ಚೆನ್ನಾಗಿ ಗೊತ್ತು. ಹೇಳಪ್ಪ ಹಂಗಾರೆ ಯಾವ ದೇವಸ್ಥಾನ? ಹಾಸನ ಬಟ್ಟೆ ಮುರುಡೇಶ್ವರ ಅಂದ್ಬಿಟ್ಟು ಈಗ ಅರ್ಥ ಮಾಡ್ತಾ ಈ ವಯಸ್ಸರಿಗೆಲ್ಲ ಇದು ಯಾವ್ದಾರ ಕೊಡ್ಬೇಕಪ್ಪ ಇವ್ರು ಏನು ಒಂದು ಮಾಡಲ್ಲ. ನೀವು ಮಾತಾಡ್ಬೇಕು ಓನ್ ಹಾಕ್ತಿರೋದ. ಗೈಸ್ ಇವಾಗ ಒಳಗಡೆ ಬಂದ್ವಿ. ಸೊ ಅದು ಒಳಗಡೆ ದೇವಸ್ಥಾನ ಒಳಗಡೆ ಲೈಕ್ ಇದು ಮಾಡೋಕ್ಕೆ ಬಿಡಲ್ವಂತೆ, ವೀಡಿಯೋ ಮಾಡೋಕ್ಕೆ ಬಿಡಲ್ವಂತೆ. ಅದಕ್ಕೆ ಆಚೆಗಡೆಯಿಂದ ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಷ್ಟು ಮಾಡಿದ್ದೀನಿ. ಓಕೆನಾ? ನೀವು ಅಕಸ್ಮಾತ್ ವಾಪಸ್ ಹಾಸನಾಂಬೆಗೆ ಏನಾದರೂ ಬಂದಿಲ್ಲ ಅಂತ ಅಂದರೆ ನೋಡ್ಕೊಬಿಡಿ ಗೈಸ್ ವಿಡಿಯೋದಲ್ಲಿ. ಪೂಜಿಸಲು ಮನಹಾಡು ನನ್ನ ತಾಯಿ ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಯಿ ನವಮಾಸ ಮಡಿಲಲ್ಲಿ ಕಾಯುವಳು ಹೆತ್ತ ತಾಯಿ ನೋವಲು ನಗುವವಳು खत्म बाय बाय टाटा